ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಂಬಿಕೆಗಳು ಅಂತ ಇವೆ ನೋಡಿ, ಅವು ದೇಶದಿಂದ ದೇಶಕ್ಕೆ, ಮನುಷ್ಯನಿಂದ ಮನುಷ್ಯನಿಗೆ ಬದಲಾಗ್ತಾ ಇರತ್ವೆ. ನಾನು ನಂಬಿದ್ದನ್ನು ನೀವು ನಂಬಬೇಕು ಅಂತೇನಿಲ್ಲ, ಹಾಗೆ ನಿಮ್ಮ ನಂಬಿಕೆ ನನ್ನದಾಗಿರಬೇಕು ಅಂತಲೂ ಅಲ್ಲ. ಆದರೆ ಭವಿಷ್ಯ, ದೇವರು, ದೆವ್ವ, ನೆಗೆಟಿವಿಟಿ, ಪಾಸಿಟಿವ್ ಶಕ್ತಿ ಇಂಥ ವಿಷಯಗಳಲ್ಲಿ ಜಗತ್ತಿನ ನಾನಾ ದೇಶಗಳ ಜನರ ಅಭಿಪ್ರಾಯ ಹೆಚ್ಚು ಕಡಿಮೆ ಒಂದೇ ಥರ ಇರುತ್ತೆ. ನನಗೆ ಒಂದಷ್ಟು ಹಿರಿಯ ಕಮ್ಯುನಿಸ್ಟ್ ನಾಯಕರ ಪರಿಚಯ ಆಯಿತು. ಬೆಳಿಗ್ಗೆ ಎದ್ರೆ ನಿರೀಶ್ವರವಾದದ ಬಗ್ಗೆ ಬೋಧನೆ ಮಾಡ್ತಾ, ಯಾರ್ರೀ ದೇವರು, ಏನ್ರಿ ಇದೆಲ್ಲ ಭವಿಷ್ಯ ಸುಡುಗಾಡು, ಇವರು ಹಣ ಮಾಡೋದಕ್ಕಿರೋ ದಂಧೆ ಕಣ್ರಿ, ಪೂಜೆ ಗೀಜೆ ಎಲ್ಲ, ಗೋವಲ್ಲೆಲ್ಲಾದರೂ ದೇವತೆಗಳಿರ್ತಾರೇನ್ರಿ, ಬುಲ್ಶಿಟ್ ಅಂತೆಲ್ಲ ಪುಂಗುತ್ತಿದ್ದವರು ಅವರವರ ಮನೆಗಳ ಗೃಹ ಪ್ರವೇಶವನ್ನು ಅದೇ ಗೋವಿನ ಪೂಜೆಯೊಂದಿಗೆ ಮಾಡಿದ್ದನ್ನು, ಮಕ್ಕಳಾಗಲಿಲ್ಲ ಅಂತ ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಮತ್ತೆಲ್ಲಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದನ್ನು ನಾನು ನೋಡಿದ್ದೀನಿ. ನಂಬಿಕೆ ಅನ್ನೋದು ಸಂಪೂರ್ಣವಾಗಿ ಮನಸ್ಸಿಗೆ ಸಂಬಂಧಪಟ್ಟಿದ್ದೇ ಹೊರತು ನಾಲಿಗೆಗಲ್ಲ. ಹೊರಗೆ ಏನೇ ಮಾತಾಡಿದರೂ ಒಳಗೊಂದು ಭಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಅದಕ್ಕೆ ಪಶ್ಚಿಮದ ಜನ ಕೂಡ ಹೊರತೇನಲ್ಲ. ಅವರಿಗೂ ಭವಿಷ್ಯದ ಮೇಲೆ, ಕಾಲಜ್ಞಾನದ ಮೇಲೆ ವಿಪರೀತ ನಂಬಿಕೆಗಳಿವೆ. ಈ ಜ್ಯೋತಿಷ್ಯ ಮತ್ತು ಭವಿಷ್ಯ ಅನ್ನೋದು ಎಲ್ಲ ಮತಧರ್ಮಗಳ ಜನರಲ್ಲೂ ಇರೋ ನಂಬಿಕೆ. ಸೊ ನಾವೀಗ 2024 ಮುಗಿಸಿ 2025ಕ್ಕೆ ಕಾಲಿಡ್ತಾ ಇದ್ದೀವಿ ಅಲ್ವಾ. ಈ ಸಂದರ್ಭದಲ್ಲಿ ಪಶ್ಚಿಮದ ದೇಶಗಳಲ್ಲಿ ಮುಂದಿನ ವರ್ಷದ ಭವಿಷ್ಯದ ಚಿಂತೆ ಶುರುವಾಗಿದೆ. ಅಲ್ಲಿಗ ನಾಸ್ಟ್ರಾಡಮಸ್ ಹಾಗೂ ಬಾಬಾ ವಂಗಾರ ಮುಂದಿನ ವರ್ಷದ ಭವಿಷ್ಯವಾಣಿಗಳನ್ನು ಡಿಕೋಡ್ ಮಾಡೋ ಕೆಲಸ ಆರಂಭ ಆಗಿದೆ. ನಾನಾಗಲೇ ನಿಮಗೆ ನಾಸ್ಟ್ರಾಡಮಸ್ ಏನು ಹೇಳಿದ್ದಾರೆ ಅನ್ನೋದನ್ನು ತಿಳಿಸಿದ್ದೀನಿ. ಈಗ ಬಾಬಾ ವಂಗಾರ ಭವಿಷ್ಯ ಅಲ್ಲಿ ತಲ್ಲಣವನ್ನು ಮೂಡಿಸ್ತಾ ಇದೆ. ಹಾಗಾದರೆ 2025 ಬಗ್ಗೆ ಬಾಬಾ ವಂಗಾ ಹೇಳಿರೋದೇನು? ಆಕೆ ಹೇಳಿರೋ ಹಾಗೆ ನಿಜಕ್ಕೂ ಅನ್ಯಗ್ರಹ ಜೀವಿಗಳು ಈ ಭೂಮಿಗೆ ಬಂದು ಮನುಷ್ಯನಿಗೆ ಎದುರಾಗತ್ವಾ? ಏನು ಹೇಳಿದ್ದಾರೆ ಬಾಬಾ ವಂಗಾ? ಬನ್ನಿ ನೋಡೋಣ. ಗೆಳೆಯರೆ, 2024 ಮುಗಿದು 2025 ಆಗಮನ ಆಗ್ತಾ ಇದೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ಇಸ್ವಿ ಬದಲಾಗುತ್ತೆ. ಇಂಥ ಸಂದರ್ಭದಲ್ಲಿ ಬಾಬಾ ವಂಗಾ ಭವಿಷ್ಯ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ವೇಳೆ ಈ ವರ್ಷ ವಂಗಾ ಹೇಳಿರೋ ಹಾಗೇನಾದರೂ ಆಗ್ಬಿಟ್ರೆ ಅದು ಜಗತ್ತಿನ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುವ ಘಟನೆಯಾಗುತ್ತೆ. ಯಾಕೆಂದರೆ ಬಾಬಾ ವಂಗಾ ಕೊಟ್ಟಿರೋ ಪ್ರೊಡಿಕ್ಷನ್ನಲ್ಲಿ ಈ ಬಾರಿ ಏಲಿಯನ್ನುಗಳು ಅಂದರೆ ಅನ್ಯಗ್ರಹ ಜೀವಿಗಳು ಭೂಲೋಕಕ್ಕೆ ಬಂದು ಮನುಷ್ಯನಿಗೆ ಎದುರಾಗುತ್ತವೆ. ಇಲ್ಲಿ ಆ ಭೇಟಿ ಅನ್ನೋದು ಶಾಂತಿಯುತವಾಗಿರುತ್ತಾ ಅಥವಾ ಅನ್ಯಗ್ರಹ ಜೀವಿಗಳು ಮನುಷ್ಯನ ಮೇಲೆ ದಾಳಿ ಮಾಡಿಬಿಡುತ್ವಾ ಅನ್ನೋ ಕುತೂಹಲ ಮತ್ತು ಆತಂಕ ಪಶ್ಚಿಮದ ಜನರನ್ನು ಹೆಚ್ಚಾಗಿ ಕಾಡ್ತಾ ಇದೆ. ಸ್ನೇಹಿತರೆ, ಈ ಅನ್ಯಗ್ರಹ ಜೀವಿಗಳನ್ನು ಯಾರೂ ನೋಡಿಲ್ಲ, ಆದರೆ ಅವುಗಳ ಬಗ್ಗೆ ಇರೋ ಕಥೆಗಳೇನು ಕಡಿಮೆ ಅಲ್ಲ. ಅವುಗಳ ಬಗ್ಗೆ ಸಾಕಷ್ಟು ಸೈನ್ಸ್ ಫಿಕ್ಷನ್ ಸಿನಿಮಾಗಳು ಬಂದಿವೆ. ಜನಜನಿತ ಕಥೆಗಳ ಪ್ರಕಾರ ಅನ್ಯಗ್ರಹದಲ್ಲಿ ವಾಸ ಮಾಡೋ ಜೀವಿಗಳು ನಮಗಿಂತ ಮುಂದುವರಿದ ಟೆಕ್ನಾಲಜಿಯನ್ನು ಹೊಂದಿದಾರಂತೆ. ಅಫ್ಕೋರ್ಸ್ ಅಲ್ಲಿಂದ ಅವರು ಬೇರೆ ಬೇರೆ ಗ್ರಹಗಳಿಗೆ ಪ್ರಯಾಣ ಮಾಡ್ತಾರೆ ಅಂದರೆ ನಮಗಿಂತ ಅವರು ಅಡ್ವಾನ್ಸ್ಡ್ ಆಗಿರಲೇಬೇಕಲ್ವಾ. ಅವರು ಹಾರುವ ತಟ್ಟೆಗಳಂಥ ಏರಿಯಲ್ ವೆಹಿಕಲ್ಗಳಲ್ಲಿ ಪ್ರಯಾಣ ಮಾಡ್ತಾರಂತೆ. ಹಿಂದೆ ಭಾರತದಲ್ಲಿ ಪುಷ್ಪಕ ವಿಮಾನ ಇತ್ತು ಅಂತ ಹೇಳಿದರೆ ನಾವು ಅದನ್ನು ನಂಬೋದಕ್ಕೆ ಹೋಗೋದಿಲ್ಲ. ಆದರೆ ನಾವಿವತ್ತಿನವರೆಗೆ ನೋಡದೇ ಇರೋ ಹಾರುವ ತಟ್ಟೆಗಳ ಬಗ್ಗೆ ವಿಪರೀತ ನಂಬಿಕೆಗಳನ್ನು ಬೆಳೆಸ್ಕೊಂಡಿದ್ದೀವಿ. ಹೀಗೆ ವೈಜ್ಞಾನಿಕವಾಗಿ ತುಂಬ ಮುಂದುವರೆದ ಜೀವಿಗಳು ಅಂದಮೇಲೆ ಅವರು ನಮಗಿಂತ ಬಲಿಷ್ಠ ಆಯುಧಗಳನ್ನೇ ಇಟ್ಕೊಂಡಿರ್ತಾರೆ. ಅವರೇನಾದರೂ ನಮ್ಮ ಮೇಲೆ ಬಿದ್ದುಬಿಟ್ರೆ ಅವರನ್ನು ಎದುರಿಸೋದು ಹೇಗೆ, ನಾವು ಬದುಕುಳಿಯೋದು ಹೇಗೆ? ಈಗ ಪಶ್ಚಿಮದಲ್ಲಿ, ಅದರಲ್ಲೂ ಯುರೋಪಿನ ವಿಶ್ವಾಸಿಗಳಲ್ಲಿ ಶುರುವಾಗ್ತಾ ಇರೋ ಆತಂಕ ಇದು. ಆದರೆ ಇಲ್ಲಿ ನಾವು ಈ ಪ್ರೊಡಿಕ್ಷನನ್ನು ಹೀಗೆ ಕೂಡ ಯೋಚನೆ ಮಾಡಬಹುದು. ಈಗಾಗಲೇ ಮಂಗಳನ ಅಂಗಳದಲ್ಲಿ ಸೂಕ್ಷ್ಮ ಜೀವಿಗಳಿವೆ ಅನ್ನೋ ಅನುಮಾನಗಳು ವೈಜ್ಞಾನಿಕ ಜಗತ್ತಿಗೆ ಶುರುವಾಗಿವೆ. ಈಗ ಮಂಗಳ ಮತ್ತು ಇನ್ನಿತರ ಗ್ರಹಗಳಲ್ಲಿ ಅನ್ವೇಷಣೆಗಳು ನಡೀತಾ ಇವೆ. ಅಲ್ಲಿನ ಜೀವಿಗಳನ್ನು ನಾಸಾ ಅಥವಾ ಇನ್ಯಾವುದೇ ದೇಶದ ವಿಜ್ಞಾನಿಗಳು ಭೂಮಿಗೆ ತರ್ತಾರೋ ಏನೋ. ಅದನ್ನೇ ಅನ್ಯಗ್ರಹ ಜೀವಿಗಳು ಭೂಮಿಗೆ ಬರುತ್ತವೆ ಅಂತ ಹೇಳಿರೋ ಸಾಧ್ಯತೆ ಕೂಡ ಇರುತ್ತೆ. ಗೆಳೆಯರೆ, ಇಲ್ಲಿ ಕಾಲಜ್ಞಾನಿಗಳು ಕ್ರಿಪ್ಟಿಕ್ ಸ್ಟೈಲಲ್ಲಿ ಹೇಳಿರ್ತಾರೆ. ಅದನ್ನು ಡಿಕೋಡ್ ಮಾಡುವಾಗ ನಾವು ಹೇಗೆ ಬೇಕಾದರೂ ಮಾಡ್ಕೋಬಹುದು, ಅದು ನಮ್ಮ ಊಹೆಗೆ ಬಿಟ್ಟ ವಿಷಯ. ಸೊ ಇಲ್ಲಿ ಅನ್ಯಗ್ರಹ ಜೀವಿಗಳು ಅಂದ ತಕ್ಷಣ ಮನುಷ್ಯನ ಹಾಗಿರುವ, ತುಂಬ ಅಭಿವೃದ್ಧಿ ಹೊಂದಿರುವ, ಟೆಕ್ನಾಲಜಿ ಗೊತ್ತಿರುವ, ಹಾರುವ ತಟ್ಟೆಗಳಲ್ಲಿ ಬರುವ ಸಿನಿಮಾ ಮತ್ತು ಗ್ರಾಫಿಕ್ಸ್ ಜೀವಿಗಳೇ ಆಗಿರಬೇಕು ಅಂತೇನಿಲ್ಲ. ಇನ್ನು ಎರಡನೇದಾಗಿ, ಈ ವರ್ಷ ಮನುಷ್ಯ ಟೆಲಿಪತಿಯನ್ನು ಅನ್ವೇಷಣೆ ಮಾಡ್ತಾನಂತೆ. ಮನುಷ್ಯ ದೂರ ಸಂಪರ್ಕಕ್ಕೆ ಸಾಧನಗಳನ್ನು ಬಳಸದೆ ಮಾನಸಿಕ ಶಕ್ತಿಯಿಂದಲೇ ಪರಸ್ಪರ ಸಂವಹನ ನಡೆಸೋದನ್ನು ಟೆಲಿಪತಿ ಅಂತ ಕರೀತಾರೆ. ಇದು ನಮ್ಮಲ್ಲಿ ಹೊಸತೇನಲ್ಲ. ಸಾಕಷ್ಟು ಜನ ಇದನ್ನು ಸಾಧಿಸಿದ ಸಾಧುಗಳನ್ನು ನಾನು ಕೂಡ ನೋಡಿದ್ದೀನಿ. ಆದರೆ ಇದು ಹೇಗೆ ಸಾಧ್ಯ ಆಗುತ್ತೆ, ಇದರ ಹಿಂದಿನ ವಿಜ್ಞಾನ ಏನು, ಅದರ ಸೂತ್ರಗಳೇನು, ಲೆಕ್ಕಾಚಾರಗಳೇನು ಅನ್ನೋದನ್ನು ದಾಖಲು ಮಾಡದ ಹೊರತು ಅದನ್ನು ವೈಜ್ಞಾನಿಕ ಜಗತ್ತು ನಂಬೋದಿಲ್ಲ. ವಿಜ್ಞಾನಕ್ಕೆ ಸೂತ್ರಗಳು ಬೇಕು, ಸಾಧನೆ ಅಥವಾ ಸ್ವೀಯ ಅನುಭವ ಅಲ್ಲ. ಸೊ ಈ ಟೆಲಿಪತಿಯನ್ನು ಈಗ ವೈಜ್ಞಾನಿಕ ಜಗತ್ತು ಅನ್ವೇಷಣೆ ಮಾಡುತ್ತೆ ಮತ್ತು
ಕೆಲವೇ ಸಾಧಕರಿಗೆ ಸಾಧ್ಯವಾಗಿರುವ ಈ ಅದ್ಭುತವನ್ನು ಸಾಮಾನ್ಯರಿಗೂ ತಲುಪಿಸೋದಕ್ಕಾಗುತ್ತಾ ಅನ್ನೋ ಬಗ್ಗೆ ಈ ಅನ್ವೇಷಣೆಗಳು ನಡೀತಾ ಇವೆ. 2025ರಲ್ಲಿ ನಮ್ಮ ವಿಜ್ಞಾನ ಜಗತ್ತು ಇದನ್ನು ಅಚೀವ್ ಮಾಡುತ್ತೆ ಅನ್ನೋದು ವಂಗ ಅವರ ಭವಿಷ್ಯ. ಹಾಗೇನಾದರೂ ಆದರೆ ಸಂವಹನ ಸಾಧನಗಳಿಲ್ಲದೆ, ಭಾಷೆಯ ಅಗತ್ಯ ಕೂಡ ಇಲ್ಲದೆ ಮನುಷ್ಯ ಪರಸ್ಪರ ಮೌನವಾಗಿ ಮನಸ್ಸಿನ ಮೂಲಕವೇ ಮಾತಾಡೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಮೂರನೆಯದ್ದಾಗಿ ಹೊಸ ಎನರ್ಜಿಯ ಮೂಲವನ್ನು ಮನುಷ್ಯ ಹುಡುಕುವ ಸಾಧ್ಯತೆ. ಇದು ನಿಜ ಆದರೂ ಆಗಬಹುದು. ಯಾಕೆಂದರೆ ಈಗಾಗಲೇ ವಿಜ್ಞಾನಿಗಳು ಸಣ್ಣ ಪ್ರಮಾಣದಲ್ಲಿ ಕಾರ್ಬನ್-14 ಹಾಗೂ ಡೈಮಂಡ್ ಬ್ಯಾಟರಿಯನ್ನು ತಯಾರಿಸಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದು ಸರಿಸುಮಾರು 10,000 ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಅಲ್ಲದೆ ನಿರಂತರವಾಗಿ ವಿದ್ಯುತ್ ಉತ್ಪಾದನೆಯನ್ನು ಕೂಡ ಮಾಡ್ತಾ ಇರುತ್ತೆ. ಈ ಸಂಶೋಧನೆ 2025ರಲ್ಲಿ ಇನ್ನಷ್ಟು ಬಲ ಪಡೆಯುವ ಸಾಧ್ಯತೆ ಇರಬಹುದು. ಹಾಗೇನಾದರೂ ಈ ಸಂಶೋಧನೆ ಸಕ್ಸಸ್ ಆಗಿದ್ದೇ ಆದಲ್ಲಿ ಜಗತ್ತಿಗೆ ನವೀಕರಿಸಬಹುದಾದ ವಿದ್ಯುತ್ತು ಭಾರಿ ಪ್ರಮಾಣದಲ್ಲಿ ಸಿಗುತ್ತೆ. ಇದರಿಂದ ಹವಾಮಾನ ರಕ್ಷಣೆ ಕೂಡ ಆಗುತ್ತೆ. ಹಾಗೆಯೇ ಯುರೋಪಲ್ಲಿ ಯುದ್ಧದ ಕಾರ್ಮೋಡ ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ಬಾಬಾ ವಂಗ ಹೇಳ್ತಾ ಇದ್ದಾರೆ. ಇಲ್ಲಿ ನಾಸ್ಟ್ರಡಮಸ್ ಯುಕ್ರೇನ್ ಹಾಗೂ ರಷ್ಯಾ ಯುದ್ಧ ಮುಗಿಯುತ್ತೆ ಅನ್ನೋ ಭವಿಷ್ಯವನ್ನು ಹೇಳಿದ್ದಾರೆ. ಆದರೆ ಬಾಬಾ ವಂಗ ಯುರೋಪಲ್ಲಿ ಮತ್ತೊಂದು ಸುತ್ತಿನ ಯುದ್ಧ ಪ್ರಾರಂಭ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಯುರೋಪಿಯನ್ನರಲ್ಲಿ ಭಯವನ್ನು ಹುಟ್ಟಿಸ್ತಾ ಇದೆ. ಒಂದು ವೇಳೆ ರಷ್ಯಾ ಏನಾದರೂ ಇನ್ನಿತರ ದೇಶಗಳ ಮೇಲೆ ದಾಳಿ ಮಾಡುತ್ತಾ ಅಥವಾ ಇನ್ಯಾವುದೋ ದೇಶ ಇಲ್ಲಿ ಯುದ್ಧ ನಿರತ ಆಗುತ್ತಾ ಅನ್ನೋ ಭಯ ಯುರೋಪಿನ ಜನರನ್ನು ಕಾಡ್ತಾ ಇದೆ. ಈ ವಿಷಯದಲ್ಲಿ ನಾಸ್ಟ್ರಡಮಸ್ ಹಾಗೂ ಬಾಬಾ ವಂಗ ಭವಿಷ್ಯಗಳನ್ನು ಒಟ್ಟಿಗೆ ಸೇರಿಸಿ ನೋಡೋದಾದರೆ, ನಾಸ್ಟ್ರಡಮಸ್ ಟರ್ಕಿ ಮತ್ತು ಫ್ರಾನ್ಸ್ಗಳು ಕಿತ್ತಾಡ್ಕೊಳ್ಳೋ ಸಾಧ್ಯತೆಯ ಬಗ್ಗೆ ಹೇಳಿದ್ದಾರೆ. ಗೆಳೆಯರೆ, ಟರ್ಕಿ ಹಾಗೂ ಫ್ರಾನ್ಸ್ ಎರಡೂ ಕೂಡ ನ್ಯಾಟೋ ದೇಶಗಳು. ಹೀಗಾಗಿ ಇವರ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೆಯಲಾರದು. ಆದರೆ ಪೂರ್ವ ಮೆಡಿಟರೇನಿಯನ್ ಸಮುದ್ರದಲ್ಲಿ ಇಬ್ಬರಿಗೂ ಪರಸ್ಪರ ಭಿನ್ನಾಭಿಪ್ರಾಯಗಳಿವೆ. ಲಿಬಿಯಾದಲ್ಲಿ ಎರಡೂ ದೇಶಗಳು ವಿಭಿನ್ನ ಗುಂಪುಗಳಿಗೆ ಬೆಂಬಲ ಕೊಡ್ತಾ ಇವೆ. ಹಾಗೆ ಟರ್ಕಿ ಹಾಗೂ ಫ್ರಾನ್ಸ್ ನಡುವೆ ಒಂದು ಮತೀಯ ವಿದ್ವೇಷ ಕೂಡ ಇದೆ. 2020ರಲ್ಲಿ ಒಮ್ಮೆ ಎರಡೂ ದೇಶಗಳ ನೌಕೆಗಳ ನಡುವೆ ಲಿಬಿಯಾದ ಬಳಿ ಒಂದು ಸಂಘರ್ಷ ಉಂಟಾಗಿತ್ತು. ಇನ್ನು ಆರ್ಮೇನಿಯಾ, ಅಜರ್ಬೈಜಾನ್ ವಿಷಯದಲ್ಲಿ ಕೂಡ ಫ್ರಾನ್ಸ್ ಮತ್ತು ಟರ್ಕಿಗಳು ಪರಸ್ಪರ ವಿರುದ್ಧ ದಿಕ್ಕಲ್ಲಿ ನಿಂತಿವೆ. ಇದೆಲ್ಲವನ್ನು ನೋಡಿದರೆ ನೇರವಾಗಿ ಅಲ್ಲದೇ ಇದ್ದರೂ ಲಿಬಿಯಾ, ಕಾಕಸಸ್ ಪ್ರದೇಶ ಅಥವಾ ಮೆಡಿಟರೇನಿಯನ್ನಲ್ಲಿ ಎರಡೂ ದೇಶಗಳ ನಡುವೆ ಒಂದು ಸಂಘರ್ಷ ಆದರೆ ಅಚ್ಚರಿ ಪಡಬೇಕಿಲ್ಲ. ಹಾಗೇನಾದರೂ ಆದರೆ ನಾಸ್ಟ್ರಡಮಸ್ ಹಾಗೂ ಬಾಬಾ ವಂಗ ಇಬ್ಬರ ಭವಿಷ್ಯವು ನಿಜವಾದ ಹಾಗಾಗತ್ತೆ. ಇನ್ನು ಮನುಷ್ಯನಿಗೆ ಅತೀತವಾದ ಭವಿಷ್ಯವೊಂದನ್ನು ಬಾಬಾ ವಂಗ ಪ್ರೊಡಿಕ್ಟ್ ಮಾಡಿದ್ದಾರೆ. ಈ ವರ್ಷ ಅಂದರೆ 2025ರಲ್ಲಿ ವೈದ್ಯಕೀಯ ವಲಯದಲ್ಲೊಂದು ಗ್ರೌಂಡ್ ಬ್ರೇಕಿಂಗ್ ಸಂಶೋಧನೆ ಆಗುತ್ತಂತೆ. ಲ್ಯಾಬ್ಗಳಲ್ಲಿ ಮನುಷ್ಯನ ಅಂಗಾಂಗಗಳನ್ನು ಬೆಳೆಸುವಲ್ಲಿ ಸಂಶೋಧಕರು ಯಶಸ್ವಿ ಆಗ್ತಾರಂತೆ. ಒಂದು ವೇಳೆ ಅದೇನಾದರೂ ಸಾಧ್ಯ ಆಗಿಬಿಟ್ರೆ ಮನುಷ್ಯ ಇನ್ನಷ್ಟು ವರ್ಷಗಳ ಕಾಲ ಜೀವಿಸುವ ಸಾಧ್ಯತೆ ಇರುತ್ತೆ, ಅಥವಾ ಅವನು ಚಿರಂಜೀವಿ ಆಗಬೇಕು ಅಂತ ಬಯಸುವ ಸಾಧ್ಯತೆಯನ್ನು ಕೂಡ ಇದು ಸೃಷ್ಟಿ ಮಾಡುತ್ತೆ. ಇಲ್ಲಿ ಮನುಷ್ಯನ ಕೃತಕ ಅಂಗಾಂಗಗಳು ಸಿದ್ಧ ಆಗ್ಬಿಟ್ಟು ಅಂತ ಇಟ್ಕೊಳ್ಳಿ. ಆಗ ನಮ್ಮ ವಾಹನದ ಸ್ಪೇರ್ ಪಾರ್ಟ್ಸ್ ಅನ್ನ ಬದಲಿಸ್ತೀವಲ್ಲ, ಹಂಗೆ ಅಂಗಾಂಗಗಳನ್ನ ಬದಲಿಸಿಕೊಳ್ತಾ ಹೋಗ್ಬಿಡಬಹುದು. ಇದು ಮನುಷ್ಯನ ಆಯಸ್ಸನ್ನ ಹೆಚ್ಚು ಮಾಡುತ್ತೆ. ಹಾಗೇನೆ ಕ್ಯಾನ್ಸರ್ ಅನ್ನೋ ಮಹಾಮಾರಿಗೆ ಕೂಡ ಈ ವರ್ಷ ಔಷಧ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಕ್ಯಾನ್ಸರ್ ವಿರುದ್ಧ ವೈದ್ಯರು ನ್ಯಾನೋ ಪಾರ್ಟಿಕಲ್ ಬಳಸಿ ಕ್ಯಾನ್ಸರ್ ಗಡ್ಡೆಯನ್ನು ಕರಗಿಸುವ ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ. ರಷ್ಯಾ ಕ್ಯಾನ್ಸರ್ಗೊಂದು ಲಸಿಕೆಯನ್ನು ತಯಾರು ಮಾಡಿದೆ. ಅಮೆರಿಕ ಕೂಡ ಆ ಹಾದಿಯಲ್ಲಿ ದೊಡ್ಡ ಹೆಜ್ಜೆಯನ್ನಿಟ್ಟಿದೆ. ಸ್ಕಿನ್ ಕ್ಯಾನ್ಸರ್ಗೆ ಬ್ರಿಟನ್ ಕೂಡ ಔಷಧವನ್ನು ಕಂಡುಹಿಡಿತಾ ಇದೆ. 2025ರಲ್ಲಿ ರಷ್ಯಾ ತನ್ನ ದೇಶದ ಜನಕ್ಕೆ ಉಚಿತವಾಗಿ ಕ್ಯಾನ್ಸರ್ ವ್ಯಾಕ್ಸಿನನ್ನು ಹಾಕೋದಾಗಿ ಹೇಳಿದೆ. ಅದೇನಾದರೂ ಯಶಸ್ವಿ ಆದರೆ ಕ್ಯಾನ್ಸರ್ನಿಂದ ಬಳಲ್ತಾ ಇರೋ ಕೋಟ್ಯಂತರ ಮಂದಿಗೆ ನೆಮ್ಮದಿ ಸಿಕ್ಕಂತಾಗುತ್ತೆ. ಹೀಗೆ ಬಾಬಾ ವಂಗ 2025ರ ಬಗ್ಗೆ ಸಾಕಷ್ಟು ಪ್ರೊಡಿಕ್ಟ್ ಮಾಡಿದ್ದಾರೆ. ಅದರಲ್ಲಿ ಕೆಲವು ಆದರೆ ಒಳ್ಳೆಯದು, ಮತ್ತೆ ಕೆಲವು ಆಗದೇ ಇದ್ರೇನೆ ಒಳ್ಳೆಯದು ಅನ್ನೋ ಭಾವನೆ ಜನರಲ್ಲಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾರಿಗೂ ಕೂಡ ಯುದ್ಧ ಅನ್ನೋದು ಬೇಕಿಲ್ಲ. ಯುದ್ಧ ಜಗತ್ತಿನ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆಗೆ ಧಕ್ಕೆಯನ್ನುಂಟು ಮಾಡೋದಷ್ಟೇ ಅಲ್ಲ, ಯುದ್ಧ ಪೀಡಿತ ದೇಶಗಳು ಭಾರೀ ನಷ್ಟಕ್ಕೆ ತುತ್ತಾಗುತ್ತವೆ. ಹೀಗಾಗಿ ಯುದ್ಧ ಅನ್ನೋದೀಗ ಆಯುಧ ತಯಾರಿಕಾ ದೇಶಗಳಿಗೆ ಬಿಟ್ಟರೆ ಬೇರಿನ್ಯಾರಿಗೂ ಬೇಕಾಗಿಲ್ಲ. ಆದರೂ ಬಾಬಾ ವಂಗ ಅವರ ಭವಿಷ್ಯವಾಣಿಯನ್ನು ಹಿಡಿದು 3ನೇ ಮಹಾಯುದ್ಧದ ಬಗ್ಗೆ ಲೆಕ್ಕಾಚಾರಗಳು ಶುರುವಾಗಿವೆ. ಒಂದು ವೇಳೆ ಚೈನಾ ಮತ್ತು ಅಮೆರಿಕಾಗಳೇನಾದರೂ ಪರಸ್ಪರ ಯುದ್ಧಕ್ಕೆ ನಿಂತರೆ ಆಗ 3ನೇ ವಿಶ್ವಯುದ್ಧ ಪ್ರಾರಂಭವಾಗುವ ಭೀತಿ ಇರುತ್ತೆ. ಹಾಗೇನಾದರೂ ಆದರೆ 2ನೇ ಮಹಾಯುದ್ಧದಲ್ಲಿ ಸಾವನ್ನಪ್ಪಿದವರಿಗಿಂತ ಅಧಿಕ ಮಂದಿ ಈ ಯುದ್ಧದಲ್ಲಿ ಪ್ರಾಣ ಬಿಡೋ ಸಾಧ್ಯತೆ ಇರುತ್ತೆ. ಯಾಕೆ ಅಂದರೆ 2ನೇ ಮಹಾಯುದ್ಧದ ಸಮಯದಲ್ಲಿದ್ದ ಜನಸಂಖ್ಯೆಗಿಂತ 2 ಪಟ್ಟು ಹೆಚ್ಚು ಜನಸಂಖ್ಯೆ ಈಗಿದೆ. ಅದರಲ್ಲೂ
ಚೈನಾ ಮತ್ತು ಅಮೆರಿಕಾಗಳು ಜಗತ್ತಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿವೆ. ಈ ಪಟ್ಟಿಯಲ್ಲಿ ಅಮೆರಿಕ 3ನೇ ಸ್ಥಾನದಲ್ಲಿದ್ದರೆ ಚೈನಾ 2ನೇ ಸ್ಥಾನದಲ್ಲಿದೆ. ಸೊ ಇಲ್ಲಿ ಅಮೆರಿಕ ಚೈನಾಗಳ ನಡುವೆ ಯುದ್ಧ ಸಂಭವಿಸಿದ್ದೇ ಆದರೆ ಅತಿ ಹೆಚ್ಚು ಪ್ರಾಣಹಾನಿಯಾಗುವ ಸಾಧ್ಯತೆಯನ್ನ ತಳ್ಳಹಾಕೋದಿಕ್ಕಾಗೋದಿಲ್ಲ. ಇದರ ಜೊತೆಗೆ 2025ರಲ್ಲಿ ಜಗತ್ತಿನ ಕೆಲ ಭಾಗಗಳು ಸಾಕಷ್ಟು ನೈಸರ್ಗಿಕ ವಿಕೋಪಗಳಿಗೆ ತುತ್ತಾಗುವ ಭೀತಿಯನ್ನ ಎದುರಿಸ್ತಾ ಇವೆ ಅಂತ ಬಾಬಾ ವಂಗಾ ಭವಿಷ್ಯದಲ್ಲಿದೆಯಂತೆ. ಭೂಕಂಪಗಳು, ಸಾಗರದ ತೀರದಲ್ಲಿ ಸುನಾಮಿಗಳೇಳುವ ಸಾಧ್ಯತೆಗಳು ಇವೆ. ಇತ್ತೀಚೆಗೆ ವನವಾಟು ಸಮೀಪ ಪೆಸಿಫಿಕ್ ಸಾಗರದ ಆಳದಲ್ಲಿ ಭೂಕಂಪನ ಆಗಿದೆ. ಇದು ಮುಂದಾಗುವ ಅನಾಹುತಗಳಿಗೆ ಮುನ್ಸೂಚನೆ ಅಂತ ಬಾಬಾ ವಂಗಾ ಅವರನ್ನು ನಂಬುವ ಜನ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಜಗತ್ತಿನ ಕೆಲ ಭಾಗಗಳು ಅತಿವೃಷ್ಟಿಗೆ ತುತ್ತಾಗುತ್ತವೆ. ಈಗಾಗಲೇ ಸೌದಿ ಅರೇಬಿಯಾ, ಒಮನ್ ಸೇರಿದ ಹಾಗೆ ಅರಬ್ ದೇಶಗಳಲ್ಲಿ ಅಕಾಲಿಕ ಹಾಗೂ ರಣಭೀಕರ ಮಳೆ ಸುರಿಯೋದಕ್ಕೆ ಶುರುವಾಗಿದೆ. ಕೆಲ ತಿಂಗಳ ಹಿಂದೆ ಅಲ್ಲಿ ಹಿಮದ ಮಳೆ ಆಗಿದ್ದನ್ನು ನಾವು ನೆನಪು ಮಾಡ್ಕೋಬೇಕು. ಇನ್ನು ಜಗತ್ತಿನ ಮತ್ತೊಂದು ಕಡೆ ಬರ ಪರಿಸ್ಥಿತಿ ಮುಂದುವರಿಯುತ್ತಂತೆ. ಹೀಗಾಗಿ 2025 ಅನ್ನೋದು ಸಮ್ಮಿಶ್ರ ಫಲಿತಾಂಶಗಳನ್ನು ಕೊಡುತ್ತೆ. ಮನುಷ್ಯ ಒಂದಷ್ಟು ಕಷ್ಟಗಳನ್ನು ಕೂಡ ಎದುರಿಸಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೇ, ಇಲ್ಲಿ ಭವಿಷ್ಯ, ಮನುಷ್ಯನ ಪ್ರಯತ್ನ ಇದೆಲ್ಲವನ್ನು ಮೀರಿದ ಶಕ್ತಿ ಕೂಡ ಹೊಂದಿರುತ್ತೆ. ಅದು ಯಾರನ್ನು ಕಾಯಬೇಕು ಅವರನ್ನು ಕಾಯುತ್ತೆ, ಎಲ್ಲಿ ಸಮಸ್ಯೆ ಮಾಡಬೇಕು ಅಲ್ಲಿ ಸಮಸ್ಯೆ ಆಗೋ ಹಾಗೆ ನೋಡ್ಕೊಳ್ಳುತ್ತೆ. ಈಗ ಉದಾಹರಣೆಗೆ ಹೇಳೋದಾದರೆ 2ನೇ ಮಹಾಯುದ್ಧದಲ್ಲಿ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿಯಾಗಳೆಲ್ಲ ಸುಟ್ಟು ನಾಶ ಆದವು. ಆದರೆ ಅವುಗಳ ಪಕ್ಕದಲ್ಲೇ ಇದ್ದ ಸ್ಪೇನ್, ಪೋರ್ಚುಗಲ್ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳಿಗೆ ಏನೂ ಆಗಲಿಲ್ಲ. ಅವು ಆ ಯುದ್ಧದಲ್ಲಿ ತಟಸ್ಥವಾಗಿ ಉಳ್ಕೊಂಡ್ವು. ಸೊ ಇಲ್ಲಿ ಅದೃಷ್ಟ ಹಾಗೂ ಬುದ್ಧಿವಂತಿಕೆಗಳು ನಮ್ಮನ್ನು ಎಂಥ ಅಪಾಯದಿಂದಲೂ ಪಾರು ಮಾಡುತ್ತವೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಅನ್ನೋದಿರಬೇಕು ಅಷ್ಟೇ. ಇನ್ನು ನೈಸರ್ಗಿಕ ವಿಕೋಪಗಳ ಬಗ್ಗೆ ನಾವು ಪ್ರೊಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಅವುಗಳನ್ನು ತಡೆಯೋದಕ್ಕೂ ಆಗೋದಿಲ್ಲ. ಹೀಗಾಗಿ 2025ರಲ್ಲೂ ಪ್ರತಿ ವರ್ಷದಂತೆ ನೀರಿಗೆ ನೀರು, ಹಾಲಿಗೆ ಹಾಲು ಅನ್ನೋ ಪರಿಸ್ಥಿತಿ ಇದ್ದೇ ಇರುತ್ತೆ. ಬರೋದನ್ನು ಎದುರಿಸ್ತಾ ಹೊಸ ವರ್ಷಕ್ಕೆ ಕಾಲಿಡೋಣ. ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗೋಣ. ಪ್ರಕೃತಿಯನ್ನು ಯಾರು ಕಾಪಾಡ್ತಾರೋ ಅವರನ್ನು ಪ್ರಕೃತಿ ಕಾಪಾಡುತ್ತೆ ಅನ್ನೋದನ್ನು ನೆನಪಿಟ್ಟುಕೊಂಡು ಈ ವರ್ಷ ಒಂದಷ್ಟು ಗಿಡಗಳನ್ನು ನೆಡೋಣ. ಭವಿಷ್ಯವನ್ನು ಅದರ ಪಾಡಿಗೆ ಅದನ್ನು ಬಿಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.